నాకు సజెస్ట్ చేశారు. 2 months గా వాడుతున్నాను. వాడిన తర్వాత నాకు ఇక్కడ ఉండే గడ్డలు కూడా కరిగిపోయినాయి. నాకు మళ్ళీ వచ్చి హెల్త్ కూడా కొంచెం నాకు క్యూర్ అయింది. వెరీ గుడ్ మేడం. మంచి రిజల్ట్స్ వచ్చింది మేడం. ఇంత మంచి రిజల్ట్ వచ్చింది కదా, మీరు ఇంకెవరికైనా సజెషన్ చేశారా? చేశాను సార్. ఇంకొకరికి బ్లడ్ క్యాన్సర్ ఉన్నింది, లాస్ట్ స్టేజ్ లో ఉండారు. తనకి నేను సజెస్ట్ చేశాను, వాడుతున్నారు. రిజల్ట్స్ బాగానే ఉంది సార్. బాగుంది. అవును సార్. థ్యాంక్ యూ కేర్ సెల్. థ్యాంక్ యూ సార్. థ్యాంక్ యూ కేర్ సెల్. థ్యాంక్ యూ కేర్ సెల్. స్మెల్ రాలేదు. ఇంకోటి వచ్చి బ్యాక్ పెయిన్, నీ పెయిన్ అంతా ఉండింది. మూడోది వచ్చి కాలు అలర్జీ. అంటే నాకు నీళ్ళు అంటే పడదనమాట. మళ్ళీ దురద వచ్చి నల్లగా అయిపోయింది. సో ఇలా ఎన్నో మందులు వాడాను, ఏమేమో చేశాను, కానీ సైడ్ ఎఫెక్ట్స్ వచ్చిందే కానీ కాలు మాత్రం సరిగా లేదు. అందువల్ల ఏం చేయాలో అర్థం కాకున్నప్పుడే మన శ్రీనివాస్ గారు మా వారితో చెప్పారనమాట. నేను వెంటనే జాయిన్ అయిపోయాను. అంటే September 21 చెప్పారు, October 1 నుంచి స్టార్ట్ చేసేసాను. సో ఈ ముక్కు వచ్చి నాకు 37 ఏళ్ళుగా ఉన్న ప్రాబ్లం వితిన్ అ వీక్. నడుము నొప్పి వచ్చి 10 yearsగా ఉండిందనమాట. 10 yearsగా ఉన్నది నాకు వితిన్ 3 weeksలో సరిపోయింది. ఈ వాటర్ అలర్జీ ఎప్పుడు నాకు పెళ్ళయిందో అప్పటి నుంచి ఉంది. అప్పటి నుంచి ఇప్పటి వరకు అవస్థ పడుతున్నాను. క్యూర్ సెల్ వేసిన తర్వాత 95% బాగా అయిపోయింది అనమాట. సో నిజంగా ఇది సంజీవిని ప్రోడక్ట్. ఇలాంటి మంచి ప్రోడక్ట్ ఇంట్రడ్యూస్ చేసిన మన శ్రీనివాస్ గారికి, లైన్ ప్రసాద్ గారికి, పాండు గారికి, జాలి సింగ్ గారికి, మన కంపెనీ చైర్మన్ సింగపూర్ న్యూయాంగ్ గారికి చాలా 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 ధన్యవాదాలు తెలియజేస్తున్నాను. నిజంగా ఇది చాలా మంచి ప్రోడక్ట్ అండి. ఇది చిన్న ప్రాబ్లం అనుకోకూడదు. లేడీస్ తెలుస్తుంది ఎంత పెద్ద ప్రాబ్లం అని. ఎనీవేస్ చాలా చాలా థ్యాంక్స్. హలో సార్. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾವು ಹಾವೇರಿ, ಕರ್ನಾಟಕ, ಹಾವೇರಿ ಹಾವೇರಿಯಿಂದ. ಓಕೆ ಸರ್. ಸರ್ ಇದು ನ್ಯೂ ಯಾಂಗ್ ಅನ್ನೋದು ಏನಿದೆಯಲ್ಲ, ಸರ್ ಹೇಳಿ ಸರ್. ಸರ್ ಇದು ಒಂದು ಅಮೃತ ಸಂಜೀವಿನಿ ಅಂದ್ರೂ ತಪ್ಪಾಗಲಾರದು. ಓಕೆ ಸರ್, ವೆರಿ ಗುಡ್ ಸರ್. ಯಾಕಂತಂದ್ರೆ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ರಾ? ನಿಮ್ಗೆ ಏನ್ ರಿಸಲ್ಟ್ ಬಂದಿದೆ ಅದು ಮಾತ್ರ ಹೇಳಿ ಸರ್. ಸರ್ ನಮ್ದು ಹೊಟ್ಟಿ ದೊಡ್ಡದಿತ್ತು, ರಿಸಸ್ ಪ್ರಾಬ್ಲಮ್ ಇತ್ತು. ಆಮೇಲೆ ಇವೆಲ್ಲವೂ ಆಲ್ ಕ್ಲಿಯರ್ ಆಗಿದೆ. ಅಂದ್ರೆ ಇದು ಕಣ್ಣು ಸ್ವಲ್ಪ ಡಿಮ್ ಇತ್ತು, ಆ ಕಣ್ಣು ಕೂಡ ನಿಚ್ಚಳಾಗಿದೆ. ಆಮೇಲೆ ಒಂದು ಯೌವನ ಬಂದಂಗಾಗಿದೆ ನಮಗೆ. ನನಗೆ 57 ವರ್ಷ, ನನಗೆ ಒಂದು ಯೌವನ ಬಂದಂಗಾಗಿದೆ. ಆಮೇಲೆ ಬಹಳ ಎನರ್ಜಿ ಇದೆ. ನಾನು ಸೀಡ್ ಪ್ರೊಡಕ್ಷನ್ ಮಾಡ್ತೇನೆ. ಮೂಲತಃ ನನ್ನ ಉದ್ಯೋಗ ಸೀಡ್ ಪ್ರೊಡಕ್ಷನ್. ನನಗೆ ಅವಾಗ ಸುಸ್ತಾಗ್ತಿತ್ತು, ಅದು ಸುಸ್ತು ಆಗ್ತಾ ಇಲ್ಲ ಈಗ. ಎಷ್ಟು ತಿರುಗಿದ್ರು ಸುಸ್ತಾಗ್ತಾ ಇಲ್ಲ. ಆಮೇಲೆ ಇದು ಪ್ರತಿಯೊಂದು ಮನೆಯಾಗೂ ಒಂದು ಪ್ಯಾಕೆಟ್ ಇದ್ರೆ ಒಬ್ಬ MBBS ಅಥವಾ MD ಡಾಕ್ಟರ್ ಇದ್ದಂಗೆ. ಇದು ಒಂದು ಪ್ರಾಡಕ್ಟ್ ಇತ್ತಂದ್ರೆ ಯಾವ ಹಾಸ್ಪಿಟಲ್ ಬೇಡ ಅವ್ರಿಗೆ, ಯಾವ ಎಕ್ಸ್ಪೆನ್ಸು ಬೇಡ ಅವ್ರಿಗೆ. 5,800 ರೂಪಾಯಿದಾಗ ಇಡೀ ಹೋಲ್ ಮೆಡಿಕಲ್ ಅಂಗಡಿನ ಅಥವಾ ಮೆಡಿಕೇರ್ ಅಂಗಡಿನ ನಮ್ಮ ಮನೆಯಾಗಿದ್ದಂಗ. ಅಥವಾ ಒಬ್ಬ MD MBBS ಅಥವಾ ಇನ್ನೂ ಹೆಚ್ಚಿನ ಹೈಯರ್ ಸ್ಟಡಿ ಮಾಡ್ಯಾನಂದ್ರು ಈ ಪ್ಯಾಕೆಟಿನ ಮುಂದ, ಈ ನ್ಯೂ ಯಾಂಗ್ ಕ್ಯೂರ್ ಸೆಲ್ ಮುಂದ ಯಾವುದು ಅಲ್ಲ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸರ್. ಗುಡ್ ರಿಸಲ್ಟ್ ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೇನೆ ಸರ್. ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ರ ಸರ್? ಸರ್ ನಾನೀಗಾಲ ಹೋದ್ ತಿಂಗಳದಿಂದ ಈ ಸಾಧಾರಣ ಒಂದು ತಿಂಗಳ ಆಯ್ತು ನಾನು ಯೂಸ್ ಮಾಡಕತ್ತಿ. ಓಕೆ ಸರ್. 2 ಪ್ಯಾಕೆಟ್ ಆಗಿದೆ. ಆಮೇಲೆ ನನ್ನ ಜೊತೆಗೆ ಸುಮಾರು ಜನರಿಗೆ ನಾವು ಕೊಡ್ಸೀನಿ ಇದನ್ನ. ಓಕೆ ಸರ್. ಎಷ್ಟು ದಿನ ಕೊಡ್ಸಿದ್ರು ಸರ್ ನೀವು? ಸರ್ ನಾನು ಒಂದು 25 ಪ್ಯಾಕೆಟ್ ಕೊಡ್ಸಿದ್ದೀನಿ. ವೆರಿ ಗುಡ್ ಸರ್, 25 ಸೆಟ್ ಕೊಡ್ಸೀನಿ. ಆಮೇಲೆ ಏನೋ ಪ್ಯಾರಲಿಸಿಸ್ ಕೊಟ್ಟೇನಿ. ಅದು ಅವರು 9 ದಿವಸ ತಗೊಂಡ್ರ ಬಹಳ ಎದ್ದು ಅಡ್ಡಾಡಕತ್ಯಾರ, ಎದ್ದು ಅಡ್ಡಾಡ್ಲಿಕ್ಕೆ ಹತ್ತಿದಾರ. ಆಮೇಲೆ ಅವ್ರಿಗೆ ಇಲ್ಲಿ ನಮ್ ಸಮೀಪದಾಗ ಹಲಗ ಇವ ನಾಟಿ ಔಷಧಿ ಅಂತಲೇ ಹೋಗ್ತಿದ್ರು. ಅವ್ರಿಗೆ 25-30 ರೂಪಾಯಿ ಗಾಡಿ ಚಾರ್ಜ್ ಆಗ್ತಿತ್ತು, ಬಸ್ಸಿನ ಚಾರ್ಜ್ ಆಗ್ತಿತ್ತು. ಅದು ಕೂಡ ಇದರಲ್ಲಿ ಉಳಿಸಿದೆ. ಸುಮಾರು ಎಕ್ಸ್ಪೆನ್ಸ್ ಇದರಲ್ಲಿ ಇದನ್ನ ಸೇವ್ ಆಗ್ತಿದೆ. ಆಮೇಲೆ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅವ್ರಿಗೆ ಒಂದು 25,000 ರೂಪಾಯಿ ಬರೀ ಅವ್ರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗ್ತಾ ಇತ್ತು.
ಆಮೇಲೆ ತಿಂಗ್ಳಿಗ? ಔಷಧಿದು ತಿಂಗಳಿಗಲ್ರಿ ಒಂದ್ಸಲ ಕರ್ಕೊಂಡ್ ಹೋಗಿ ತೋರ್ಸ್ಕೊಂಬಂದ್ರ ಒಂದ್ಸತಿ ಓಕೆ ಓಕೆ ಹಾ ಒಂದ್ಸಲ ಕರ್ಕೊಂಡ್ ಹೋಗಿ ತೋರ್ಸ್ಕೊಂಬಂದ್ರ 25 ಸಾವಿರ ರೂಪಾಯಿ ಅವ್ರಿಗೆ ಒಂದು ವೆಹಿಕಲ್ ಚಾರ್ಜಸ್ ಹಾಕತ್ತು. ಓಕೆ ಓಕೆ ಹಾ ಆಮೇಲೆ ಅಲ್ಲೇ ಕೊಡ್ತಕ್ಕಂತ ಔಷಧಿದು ಇಂಜೆಕ್ಷನ್ ಖರ್ಚು ಅದೊಂದು 5-10 ಸಾವಿರ ರೂಪಾಯಿ. ಎಷ್ಟು 30-35 ಸಾವಿರ ರೂಪಾಯಿ. ಓನ್ಲಿ 5800 ರುಪೀಸ್ ನೊಳಗೆ ಇಷ್ಟೆಲ್ಲಾ ಎಕ್ಸ್ಪೆನ್ಸ್ ಅನ್ನು ಉಳಿಸ್ಯಾರ. ಆಮೇಲೆ ಅಲ್ಲಿ ಹೋಗಿಂದ ಆರಾಮ್ ಆಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದು ಇದ್ರಲ್ಲೇ ಪಕ್ಕ ನೀವು 10-15 ದಿವಸ ತಗೊಂಡ್ರ ಅಂದ್ರ 20 ದಿವಸ ತಗೊಂಡ್ರ ಅಂದ್ರ ಇನ್ನೂ ರಿಸಲ್ಟ್ ಅಮೇಜಿಂಗ್ ರಿಸಲ್ಟ್. ಸರ್ మీరు ట్రాన్స్లేట్ చేయండి సార్ రవి సార్. ఎస్ సార్ గుడ్ మార్నింగ్, హ్యాపీ మార్నింగ్ రవి సార్. ಎಸ್ ಸರ್ ವೆರಿ ಹ್ಯಾಪಿ ಮಾರ್ನಿಂಗ್ ಸರ್ ಲೈನ್ ಸರ್. ಸಕ್ರನ್ ಅವರೇ ನಮಸ್ಕಾರ. ಸಕ್ರನ್ ಅವರಿಗೆ ಒಂದು ರಿಸಲ್ಟ್ ಬಂದಿದೆ ಅಂತ ಕರ್ನಾಟಕದಿಂದ ನನಗೆ ಫೋನ್ ಬಂತು. ಈಗ ಅವ್ರು ಹೇಳ್ತಾ ಇದ್ರಲ್ವಾ ಯವ್ವನ ಬಂದಿದೆ ಅಂತ ಹೇಳ್ತಾ ಇದ್ರು ಅಲ್ವಾ? ಹೆಂಗ್ ಯವ್ವನ ಬಂದಿದೆ ಅಂತ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಅದಕ್ಕೋಸ್ಕರ ಅವ್ರು ನಿಂಗೊಂದ್ಸಾರಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಂತ ನಾನು ಈಗ ಮಾಡ್ತಾ ಇದ್ದೆ. ಸಕ್ರನ್ ಅವರೇ ಯವ್ವನ ಅಂತ ಬಂದಿದ್ರು ಅವ್ರು ಕ್ಲಿಯರ್ ಕಟ್ ಅಂದ್ರು ನಿನ್ನೆ. ಹೆಂಗ್ ಯವ್ವನ ಬಂದಿದ್ರೆ ಹೆಂಗ್ ಪ್ರೂವ್ ಆಯ್ತು ಅನ್ನೋದು ಸ್ವಲ್ಪ ಬೇಕು. ಅವ್ರು ಏನೋ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ನೀವು ತೆಲುಗುನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿ ರವಿ ಸರ್. ಮಾಡ್ತೀನಿ ಸರ್. ಸರ್ ನೀವು ಯಾವ್ದು ಸಜೆಷನ್ಸ್ ಏನು ಕೊಡ್ಬೇಡ. ನಿಮ್ಗೂ ಏನ್ ರಿಸಲ್ಟ್ ಬಂದಿದೆ, ನೀವು ಯವ್ವನ ಹೆಂಗ್ ಬಂದಿದೆ ಅದು ಮಾತ್ರ ಹೇಳಿ ಸರ್. అన్మ్యూట్ చేయండి ఒకసారి సార్. ಸರ್ ಅನ್ಮಿಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡ್ರಿ. ಮಾತಾಡಿ ಸರ್, ಮಾತಾಡಿ ಸರ್. ನಮ್ಗೆ ಸೆಕ್ಸುವಲ್ ಪ್ರಾಬ್ಲಮ್ ಇತ್ತು. ಓಕೆ, ಸೆಕ್ಸುವಲ್ ಪ್ರಾಬ್ಲಮ್ ಇತ್ತು. ನಮ್ಮ ಮಿಸ್ಸಸ್ ಹೇಳ್ತಾರ, ನೀ ಏನು ಹೊಸದಾಗಿ ಮದುವೆ ಆದಾಗ ಇದ್ದಿಲ್ಲ, ಅಷ್ಟು ಎನರ್ಜಿ ಬಂದಿತ್ತಲ್ಲ, ಹೆಂಗ ನೀ ಯಾಕೆ ನಮ್ಗೆ ಹಿಂಗ್ ಕಾಡ್ತೀನಿ? ಓಕೆ ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಓಪನ್ ಆಗಿ ಹೇಳ್ತಾ ಇದ್ರು ಅವರು. 424 ಸ್ಟ್ರೆಂತ್ ಇದೆ. ಅಷ್ಟು ದಿನ ಅಷ್ಟು ಎಲ್ಲರಿಗೂ ಮುಂಚೆ ನೀವು ಇಷ್ಟು ಓಪನ್ ಹೇಳಿದ್ರ, ರಿಯಲಿ ಗ್ರೇಟ್ ಸರ್ ಇದು. ಸರ್ ಇನ್ನು ಹೇಳ್ತೇನೆ, ನಾನು ಸುಮಾರು ಜನರಿಗೆ ಅಂದ್ರೆ ಸೆಕ್ಸುವಲ್ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು 5-6 ಮಂದಿ ಕೊಟ್ಟೇನಿ. ಹಲೋ ಸರ್ ಹೇಳ್ರಿ. ಸೆಕ್ಸುವಲ್ ಪ್ರಾಬ್ಲಮ್ ಇದ್ದವರಿಗೆ 5-6 ಮಂದಿ ಕೊಟ್ಟಿದ್ದೇನೆ. ಆಮೇಲೆ ಒಬ್ರಿಗೆ ಮಕ್ಕಳಾಗ್ಲಿಲ್ದವ್ರಿಗೆ ಕೊಟ್ಟಿದ್ದೇನೆ. ಸರ್ ಅವರು ಕೂಡ ನನ್ನಂಗೆ ಸರ್ ಏನ್ರಿ ರಿಸಲ್ಟ್ ಇದು ಏನ್ ಯಾವ ದವಾಖಾನೆಗೂ ಸಿಗೋದಿಲ್ಲ, ಯಾವ ಮೆಡಿಕಲ್ ಹೋಗಿ ಹುಡುಕಾಡಿ ಬಂದಿವಿ ನಾವು ಅಂತ ಕೇಳಿದ್ರು. ಸರ್ ಅವ್ರ ಮನೆಯಾಗ ಇದ ಪ್ರಾಬ್ಲಮ್ ಅದು ಬಹಳ. ಸರ್ ಇದನ್ನ ಪಾಕೆಟ್ ನೋಡಿದ್ಕಿನ ಒಂದ್ ಏನೋ ಒಂದು ನಗು ಮುಖ ತೋರಿಸ್ತಾರೆ ಎಲ್ಲಾರು. ಏನ್ ಕೊಟ್ಟ ಗುಡ್ ರಿಸಲ್ಟ್ ಸರ್. ಆಮೇಲೆ ನಮ್ದು ಟೀಮ್ ಚಕ್ರವರ್ತಿ DS ಅವ್ರಿಗೆ ಬಹಳ ಧನ್ಯವಾದಗಳು. ಬಹಳ ತುಂಬಾ ಮತ್ತೆ